ಮಿತ್ರರೇ, ಬಹಳ ದುರದೃಷ್ಟಕರವಾದ ಸಂಗತಿ ಏನು ಅಂತಂದರೆ, ಇವತ್ತಿಗೂ ಕೂಡ ಕಾಂಗ್ರೆಸ್ಸು ತನ್ನ ಇಸ್ಲಾಮಿಕ್ ದೃಷ್ಟಿಯಿಂದ ಭಾರತವನ್ನು ನೋಡುವುದನ್ನು ಬಿಟ್ಟಿಲ್ಲ ಅನ್ನೋದೇ ತುಂಬ ದುರದೃಷ್ಟಕರವಾದ ವಿಷಯ. ಮಿತ್ರರೇ, ಬಹುಶಃ ಭಾರತದಲ್ಲಿ ಕಾಂಗ್ರೆಸ್ ಸರ್ಕಾರ ಏನಾದರೂ ಇನ್ನೂ ಇದ್ದಿದ್ದರೆ ನಮ್ಮ ಭಾರತೀಯ ಕ್ರಿಕೆಟ್ ರಂಗ ಏನಾಗ್ಬೋದು ಅನ್ನೋದನ್ನು ಜಸ್ಟ್ ಕಲ್ಪನೆ ಮಾಡ್ಕೊಳ್ಳಿ. ಇವತ್ತು ರೋಹಿತ್ ಶರ್ಮಾ ಬಗ್ಗೆ ಕಾಂಗ್ರೆಸ್ ಏನು ಕಮೆಂಟ್ ಹಾಕಿದ್ದಾರೆ, ಈ ಬಗ್ಗೆ ಒಂದು ಚಿಂತನೆ ನಡೆಸೋಣ. ಇದನ್ನು ಈ ವಿಡಿಯೋವನ್ನು ತಾವು ಪೂರ್ಣ ಪ್ರಮಾಣದಲ್ಲಿ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಒಂದು ಭಾಳ ಮುಖ್ಯವಾದ ವಿಷಯ ಏನು ಅಂತಂದರೆ, ನಮ್ಮಲ್ಲಿ ಯಾರು ಅವನ ಆಕಾರ ಹೇಗಿತ್ತು, ಅವನು ನೋಡೋಕ್ಕೆ ಹೇಗಿದ್ದ, ಅವನ ಪರ್ಸ್ನಾಲಿಟಿ ಹೇಗಿತ್ತು, ಇವೆಲ್ಲ ಯೋಚನೆ ಮಾಡೋದಿಲ್ಲ. ಇಲ್ಲಿ ಆ ವ್ಯಕ್ತಿಯ ಗುಣ ಹೇಗಿತ್ತು, ಅವನ ನಾಲೆಡ್ಜ್ ಹೇಗಿತ್ತು, ಅವನ ಕ್ರಿಯೇಟಿವಿಟಿ ಹೇಗಿದೆ, ಅವನ ಕೊಡುಗೆ ಏನು, ಈ ಥರದಲ್ಲಿ ಪಾಸಿಟಿವ್ ಆಗಿ ನಮ್ಮಲ್ಲಿ ಯೋಚನೆ ಮಾಡ್ತಾರೆ ಹೊರತು ಅವನ ಪರ್ಸ್ನಾಲಿಟಿ ಹಂಗಿತ್ತು, ಅವನ ಪರ್ಸ್ನಾಲಿಟಿ ಹಿಂಗಿತ್ತು, ಅದು ಹಿಂಗಿತ್ತು, ಅವನು ಆಕಾರ ನಾನ್ಸೆನ್ಸ್ ಇದು. ನಾಲಿಗೆ ಕುಲನ ಹೇಳುತ್ತೆ ಅಂತ ಹೇಳ್ತಾರೆ. ಕಾಂಗ್ರೆಸ್ ಸಂಸ್ಕೃತಿ ಏನು ಅನ್ನೋದನ್ನು ಅವರ ನಾಲಿಗೆನೇ ಹೇಳುತ್ತೆ, ನಾಲಿಗೆನೇ ತೋರಿಸ್ಕೊಡುತ್ತೆ. ಅದು ಕುಂಭಮೇಳಕ್ಕಿದ್ರು ಸರಿ, ಇನ್ನೊಂದಕ್ಕಿದ್ರು ಸರಿ, ಅಯೋಧ್ಯೆಗಿದ್ರು ಸರಿ. ರೋಹಿತ್ ಶರ್ಮಾ ಅವ್ರು ಹೇಗಿದ್ರೇನು, ಅವ್ರ ಬಾಡಿ ಹೇಗಿದ್ರೇನು, ಅವ್ರ ಪರ್ಫಾರ್ಮೆನ್ಸ್ ಏನಿದೆ, ಅವ್ರ ಆಟದ ಕ್ವಾಲಿಟಿ ಏನಿದೆ, ಅವರ ಡೆಡಿಕೇಶನ್ ಏನಿದೆ, ಅದು ತಾನೇ ಭಾಳ ಮುಖ್ಯವಾಗೋದು. ಸೊ ಇಷ್ಟು ಪರ್ಸ್ನಲ್ ಆಗಿ ಇಷ್ಟು ಕೀಳಾಗಿ ಯೋಚನೆ ಯಾಕೆ ಬರ್ತದೆ ಅಂದರೆ, ಬಿಕಾಸ್ ಆಫ್ ಮೊಘಲ್ ಸಿಂಡ್ರಮ್ಸು ಬ್ರಿಟಿಷ್ ಸಿಂಡ್ರಮ್ಸು ಎರಡೂ ಕೂಡ ಕಾಂಗ್ರೆಸ್ನ ಪಕ್ಷದ ಆಳದಲ್ಲಿ ಸೇರಿಕೊಂಡಿರೋದ್ರಿಂದ ಅವರಿಗೆ ಭಾರತದ ಯಾವುದೇ ಬೆಳವಣಿಗೆ ಆಗಲಿ, ಭಾರತೀಯ ಸಂಸ್ಕೃತಿಯ ಬೆಳವಣಿಗೆ ಆಗಲಿ, ಹಿಂದೂ ಧರ್ಮದ ಸಂಸ್ಕೃತಿ ಆಗಲಿ ಅಥವಾ ಹಿಂದೂಗಳ ಬೆಳವಣಿಗೆ ಆಗಲಿ ಅವರಿಂದ ಸಹಿಸಿಕೊಳ್ಳೋದು ಅಷ್ಟು ಸುಲಭವಲ್ಲ. ಆ ರಕ್ತದಲ್ಲೇ ಸೇರಿಕೊಂಡಿರೋದು ವೆರಿ ಡೇಂಜರಸ್. ಭಾರತೀಯ ಕ್ರಿಕೆಟ್ ಲೋಕದಲ್ಲಿ ರೋಹಿತ್ ಶರ್ಮಾರ ಆಟದ ಕೊಡುಗೆ ಮತ್ತು ಅವರ ಏನು ಕ್ಯಾಪ್ಟನ್ಶಿಪ್ ಇದೆ ಅದು ಅನನ್ಯವಾದ್ದು ಮತ್ತು ಅಪಾರವಾದ್ದು. ನಾವು ಅದನ್ನು ಬಹಳ ಗೌರವಿಸಬೇಕು. ಕಳೆದ 70-75 ವರ್ಷದಿಂದ ನಾವು ಕಾಂಗ್ರೆಸ್ ಬಗ್ಗೆ ಯೋಚಿಸಿದಾಗ ಅವರ ಯೋಜನೆಗಳೇನು, ಚಿಂತನೆಗಳೇನು, ಅವರ ಉದ್ದೇಶಗಳೇನು, ಅವರು ಏನು ಭಾರತದಲ್ಲಿ ತಮ್ಮ ದೃಷ್ಟಿಕೋನವನ್ನು ಬಳಸ್ತಾ ಇದ್ದಾರೆ ಅನ್ನೋದನ್ನು ಗಮನಿಸಿದಾಗ ಬಹುಶಃ ನಮಗೆ ಈ ರೋಹಿತ್ ಶರ್ಮಾ ಬಗ್ಗೆ ಇವರು ಕಾಮೆಂಟ್ ಮಾಡಿದ್ರ ಬಗ್ಗೆ ಯಾವುದು ವಿಶೇಷ ಅನ್ಸೋದಿಲ್ಲ. ಆದರೂ ಕೂಡ ಯಾವುದೇ ಆಟಗಾರ ಪ್ರತಿ ಆಟದಲ್ಲೂ ಅದ್ಭುತವಾದ ಪರ್ಫಾರ್ಮ್ ಮಾಡಬೇಕು ಅನ್ನೋದನ್ನು ಯಾವುದೇ ಅಭಿಮಾನಿ ಅಥವಾ ಎಲ್ಲರೂ ಬಯಸ್ತಾರೆ, ನಿಜ. ಆದರೆ ಎಲ್ಲ ಸಂದರ್ಭದಲ್ಲೂ ಅದು ಸಾಧ್ಯವಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಆದರೆ ಅದು ಸಾಕಷ್ಟು ಯಶಸ್ವಿಯಾಗಿ ತಂಡವನ್ನು ನಿಭಾಯಿಸಿದ ಮತ್ತು ಸರಿಯಾದ ಸಂದರ್ಭದಲ್ಲಿ ಆಟವಾಡಿದ ಕೀರ್ತಿ ರೋಹಿತ್ ಶರ್ಮಾದ್ದು. ಶಿಕ್ಷಣದಲ್ಲಾಗಲಿ, ಕ್ರೀಡೆಯಲ್ಲಾಗಲಿ ಅಥವಾ ಸಾಂಸ್ಕೃತಿಕ ಕ್ಷೇತ್ರದಲ್ಲಾಗಲಿ ಕಾಂಗ್ರೆಸ್ನ ಕೊಡುಗೆ ಬಹಳ ಮೈನಸ್. ಅವರು ಅದನ್ನು ಹಾಗೆ ನೋಡಿದರೆ ಅವರು ಪ್ರೋತ್ಸಾಹಿಸಲೇ ಇಲ್ಲ. ಒಂದು ನೆಪ ಮಾತ್ರಕ್ಕೆ ಅದು ಹಗರಣಗಳೇ ಜಾಸ್ತಿ, ಹಗರಣಗಳೇ ಮೈ ತುಂಬಿಕೊಂಡಿದ್ದು. ಅದು ಕಲ್ಚರ್ ಇರ್ಬೋದು ಅಥವಾ ಕ್ರೀಡೆ ಇರ್ಬೋದು ಅಥವಾ ಇನ್ಯಾವುದೇ ಇರ್ಬೋದು, ಹಗರಣಗಳ ಸರಮಾಲೆಯೇ ಹೊರತು ಯಾವುದೇ ರೀತಿಯಲ್ಲೂ ಕೂಡ ಸ್ಫೂರ್ತಿದಾಯಕವಾದಂಥ ಒಂದು ಅಡ್ಮಿನಿಸ್ಟ್ರೇಷನ್ ನಡೆಸಿದ ಇತಿಹಾಸನೇ ಇಲ್ಲ. ಕೆಲವು ಬೇಸಿಕ್ ಕಾಮನ್ ಸೆನ್ಸು ಬಹಳ ಇಂಪಾರ್ಟೆಂಟು. ಒಂದು, ನಿಮಗೆ ಹೇಗೆ ಆಡಳಿತವನ್ನು ಅಥವಾ ಒಂದು ಟೀಮನ್ನು ನಡೆಸ್ಕೊಳ್ಳೋಂಥ ನಾಲೆಡ್ಜ್ ನಿಮಗಿದೆ ಅನ್ನೋದು ಗೊತ್ತಿರಬೇಕು. ಇಲ್ಲ ನೀವೇ ಅದನ್ನು ವರ್ಕ್ ಮಾಡ್ತೀರಾ, ಆ ವರ್ಕಿಂಗ್ ಕೆಪಾಸಿಟಿ ನಿಮಗಿದೆಯಾ ಅದು ನಿಮಗೆ ಗೊತ್ತಿರಬೇಕು. ಅದು ಎರಡೂ ಗೊತ್ತಿಲ್ಲ ಅಂದರೆ ನೀವು ವರ್ಕ್ ತೆಗಿಯೋಕ್ಕೂ ಆಗಲ್ಲ, ಟೀಮನ್ನು ಹ್ಯಾಂಡ್ಲ್ ಮಾಡೋಕ್ಕಾಗಲ್ಲ. ಅದೇ ನಿಮ್ಮ ಇಡೀ ಕಾಂಗ್ರೆಸ್ನವರ ಪ್ರಾಬ್ಲಮ್ ಇರೋದೇ, ನಿಮಗೆ ಟೀಮ್ ಹ್ಯಾಂಡ್ಲ್ ಮಾಡೋಕ್ಕೂ ಗೊತ್ತಾಗಲ್ಲ, ನಿಮಗೆ ವರ್ಕ್ ಮಾಡೋಕ್ಕೂ ಗೊತ್ತಾಗಲ್ಲ. ನಿಮ್ಗೆ ಆ ವರ್ಕ್ ಮಾಡೋ ಸಾಮರ್ಥ್ಯನೂ ಆಗಲಿ ಅಥವಾ ನಾಲೆಡ್ಜ್ ಆಗಲಿ ನೀವು ಅದನ್ನು ರೂಢಿಸ್ಕೊಂಡೇ ಇಲ್ಲ. ವಂಶಪಾರಂಪರ್ಯವಾಗಿ ಏನು ನಡ್ಕೊಂಬಂದಿದೆ ಅದನ್ನು ನಡ್ಸ್ಕೊಂಡು ಹೋಗ್ತಾ ಇದ್ದೀರಿ. ಆದರೆ ನೀವು ರೋಹಿತ್ ಶರ್ಮಾ ಅಂತ ಒಬ್ಬ ಟೀಮ್ ನಾಯಕನನ್ನು ನೀವು ಹೀಗೆ ಕಾಮೆಂಟ್ ಮಾತಾಡೋದು ಅಷ್ಟರ ಮಟ್ಟಿಗೆ ಸೂಕ್ತ ಅಲ್ಲ ಅನ್ನೋದು ನನ್ನ ಭಾವನೆ. ಇದು ಪುನರಾವರ್ತನೆ ಅಥವಾ ರಿಪೀಟ್ ಅಂತ ಅಲ್ಲ. ಏನಾಗುತ್ತೆ ಅಂದರೆ, ಕಾಂಗ್ರೆಸ್ ಮನಸ್ಥಿತಿ ಹೇಗಿದೆ ಅಂದರೆ ಅದು ಭಾರತೀಯ ಮನಸ್ಥಿತಿ ಅಲ್ಲ. ಸ್ವಾತಂತ್ರ್ಯ ನಂತರ ಭಾರತದಲ್ಲಿ ನಾವು ಹೇಗೆ ಗುರುತಿಸಿದ್ರು, ಹೇಗೆ ನೋಡಿದರೂ ಕೂಡ ಭಾರತವನ್ನು ನೋಡುವ ದೃಷ್ಟಿಕೋನವೇ ಅವರದ್ದು ಬೇರೆತಾರೆ. ಯಾಕಂದರೆ ಅಲ್ಲಿ ಕಾಂಗ್ರೆಸ್ ಸಂಸ್ಕೃತಿ ಹೇಗೆ ಅಂತಂದರೆ, ಎಲ್ಲ ಆಕ್ಸ್ಫರ್ಡ್ ಯೂನಿವರ್ಸಿಟಿಯಿಂದ ಓದಿ ಬಂದಿರೋರು ಅಥವಾ ಬೇರೆದೇ ಭಾಷೆಯಿಂದ ಬಂದವರು, ನಮ್ಮ ಎಜುಕೇಷನ್ ಮಿನಿಸ್ಟರ್ಗಳಾಗಿರೋದು, ಇವರೆಲ್ಲರ ಇವು ಏನಾಗುತ್ತೆ ಅಂತಂದರೆ ನಮ್ಮ ಈ ಭಾರತೀಯತೆಗೆ ಹೊಂದಿಕೊಳ್ಳುವಂಥ ಮನಸ್ಥಿತಿಯಲ್ಲ. ನಮ್ಮ ಭಾರತೀಯ ಅಥವಾ ಹಿಂದೂ ಧರ್ಮದ ಅಥವಾ ಹಿಂದೂಗಳ ಮನಸ್ಥಿತಿ ಹೇಗೆ ಅಂತಂದರೆ, ನಾವು ಯಾವತ್ತೂ ಪಾಸಿಟಿವ್ ಆಗಿ ಯೋಚನೆ ಮಾಡುವಂಥ ಜನಗಳು.
ನಿಮ್ಮದು ಹೇಗೆ ಅಂತಂದರೆ ಕಾಂಗ್ರೆಸ್ ಮನಸ್ಥಿತಿ ಹೇಗೆ ಅಂತಂದರೆ ಎಲ್ಲವನ್ನೂ ನೆಗೆಟಿವ್ ಆಗಿ ಯೋಚನೆ ಮಾಡುವಂಥ ಹಿಂದೂ ಧರ್ಮಕ್ಕೆ ವಿರೋಧವಾಗಿರುವಂಥ ಆ ಆಲೋಚನೆಗಳೇ ಇವತ್ತು ಕಾಂಗ್ರೆಸ್ ಮನಸ್ಥಿತಿ ಹೇಗಿದೆ ಅಂದರೆ ಅವರಿಗೆ ಪಾಕಿಸ್ತಾನ ಗೆಲ್ಲಬೇಕಿತ್ತು, ಇಂಡಿಯಾ ಗೆದ್ದಿದ್ದೇ ಅವರಿಗೆ ಒಂದು ಹೊಟ್ಟೆ ಅವರಿಗೆ ಒಂದು ಬೆಂಕಿ. ಅವರಿಗೆ ಅದನ್ನು ತಡ್ಕೊಳಕ್ಕಾಗೋದಿಲ್ಲ. ಒಂದು ಕಡೆ ಕುಂಭಮೇಳನೂ ಸಹಿಸ್ಕೊಳಕ್ಕಾಗ್ತಾಯಿಲ್ಲ, ಆರಕ್ಷಿಸೋಕ್ಕಾಗ್ತಾಯಿಲ್ಲ. ಇನ್ನೊಂದು ಕಡೆ ಚಾವಾ ಫಿಲ್ಮನ್ನು ಆರಕ್ಷಿಸೋಕ್ಕಾಗ್ತಿಲ್ಲ, ತಡ್ಕೊಳಕ್ಕಾಗ್ತಾಯಿಲ್ಲ. ಆ ಕಡೆ ಇದು ಹಿಂದೆ ಬಂದಂಥ ಕಾಂತಾರ ಫಿಲ್ಮ್ ನೋಡಿಯೂ ಅವರಿಗೆ ತಡ್ಕೊಳಕ್ಕಾಗಲಿಲ್ಲ. ಹಾಗಾಗಿ ಇಂಥ ಈ ಎಡಪಂಥೀಯ ಮನಸ್ಥಿತಿ ಏನಿದೆ, ಅವರು ಯೋಚನೆ ಮಾಡುವಂಥದ್ದು, ಯೋಚನೆ ಮಾಡುವ ಕ್ರಮ ಆ ಥರದ್ದು, ಅದು ನಿಜಕ್ಕೂ ಕಾಂಗ್ರೆಸ್ಸಿಗೆ ಮಾರಕವಾದ ಚಿಂತನೆ ಅನ್ನೋದನ್ನು ಹೇಳೋದ್ರಲ್ಲಿ ಎರಡು ಮಾತಿಲ್ಲ. ಕಾಂಗ್ರೆಸ್ಸು ತನ್ನ ಹಳೆಯ ಧೋರಣೆಗಳು, ಹಳೆಯ ಚಿಂತನೆಗಳು, ಹಳಸಲು ಚಿಂತನೆಗಳನ್ನೆಲ್ಲ ಬಿಟ್ಬಿಟ್ಟು ಹೊಸ ದಿಕ್ಕಿನಲ್ಲಿ ಬದಲಾಗುತ್ತಿರುವ ಭಾರತದ ಈ ಮನಸ್ಥಿತಿ ಏನಿದೆ, ಇದಕ್ಕೆ ತನ್ನನ್ನು ತಾನು ಹೊಸದಾಗಿ ರೂಪಿಸಿಕೊಳ್ಳಬೇಕು. ಆವಾಗ ಏನಾಗುತ್ತೆ ಅಂದರೆ ಅದಕ್ಕೆ ಒಂದು ನೆಲೆಗಟ್ಟು ಉಳ್ಕೊಳ್ಳುತ್ತೆ ಅನ್ನೋದು ನನ್ನ ಭಾವನೆ. ಇಲ್ಲಾಂತಂದರೆ ಏನಾಗುತ್ತೆ, ಇನ್ನೂ ಹಳಸಲು ಸಿದ್ಧಾಂತಗಳು, ಐಡಿಯಾಲಜಿಗಳು, ಹಳಸಲು ಚಿಂತನೆಗಳು ಇವುಗಳನ್ನೇ ಇಟ್ಕೊಂಡು ಹೋದರೆ ಖಂಡಿತವಾಗಲೂ ಕಾಂಗ್ರೆಸ್ಸು ತನ್ನ ದುರಂತವನ್ನು ಮುಟ್ಟೋದ್ರಲ್ಲಿ ಯಾವ ಅನುಮಾನ ಇಲ್ಲ. ಇದಕ್ಕೆ ಈ ಭಾರತ ದೇಶದಲ್ಲಿ ನಡೆದಿರುವಂಥ ಹಲವಾರು ಚುನಾವಣೆಗಳು, ಬೇರೆ ಬೇರೆ ರಾಜಕೀಯ ಚಿಂತನೆಗಳು, ಬೇರೆ ಬೇರೆ ರಾಜ್ಯದ ಏನು ನಡೀತಿದೆ ಅನ್ನೋದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಕೂಡ ಇನ್ನೂ ಅವರು ತಮ್ಮ ಮನಸ್ಥಿತಿಯನ್ನು ಬದಲಿಸ್ಕೊಳ್ದೆ ನಾವು ಹೀಗೆ ಇರ್ತೀವಿ, ನಾವು ಹೀಗೆ ಹಿಂದೂ ವಿರೋಧಿಗಳಾಗೇ ಇರ್ತೀವಿ, ಇನ್ನೂ ಮುಸ್ಲಿಮರನ್ನೇ ಹೋಲಿಸ್ಕೊಳ್ತೀವಿ ಅಂತಂದರೆ ಬಹಳ ಕಷ್ಟ. ಮಿತ್ರ, ನಮ್ಮ ಹೆಮ್ಮೆಯ ಆಟಗಾರ, ಖ್ಯಾತ ಕ್ರಿಕೆಟ್ ಪ್ಲೇಯರ್, ಡೆಡಿಕೇಟೆಡ್ ಪ್ಲೇಯರ್ ರೋಹಿತ್ ಶರ್ಮಾ ಬಗ್ಗೆ ಆಡಿದ ಮಾತಿನ ಬಗ್ಗೆ ನಿಮ್ಮ ಅನಿಸಿಕೆ ಏನಿಸುತ್ತೆ? ನಿಮ್ಮ ಅಭಿಪ್ರಾಯ, ಅನಿಸಿಕೆಗಳನ್ನು ತಪ್ಪದೇ ಕಾಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಥ್ಯಾಂಕ್ ಯು, ಧನ್ಯವಾದಗಳು.